ನಮಸ್ಕಾರ ವೀಕ್ಷಕರೇ ಮಜಾ ಟಾಕೀಸ್ ಖ್ಯಾತಿಯ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ರೀತಿ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಯಾರು ಇದನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿಯನ್ನ ಕೇಳಿ ಶಾಕ್ಗೆ ಒಳಗಾಗಿದ್ವೋ, ಅಥವಾ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ಸಾವಿನ ಸುದ್ದಿಯನ್ನು ಕೇಳಿ ಯಾವ ರೀತಿ ಶಾಕ್ಗೆ ಒಳಗಾಗಿದ್ವೋ, ಅದೇ ರೀತಿಯಾದಂತಹ ಶಾಕಿಂಗ್ ಸುದ್ದಿ ಇದು. ಯಾಕಂದ್ರೆ ಅಪರ್ಣಾ ಅವರಿಗೂ ಕೇವಲ 51 ವರ್ಷ ವಯಸ್ಸು. ಆದ್ರೆ ಇದೀಗ ಅದೇ ನಿರೂಪಕಿ ಅಪರ್ಣಾ, ಮಜಾ ಟಾಕೀಸ್ ಖ್ಯಾತಿಯ ಅಪರ್ಣಾ ನಿಧನರಾಗಿದ್ದಾರೆ. ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಕೇವಲ ನಿರೂಪಕಿಯಾಗಿ ಮಾತ್ರವಲ್ಲದೆ ನಟಿಯಾಗಿ ಕೂಡ ಅವರು ಗುರುತಿಸಿಕೊಂಡಿದ್ರು. ಸಿನಿಮಾಗಳಲ್ಲಿ ನಟಿಸುತ್ತಿದ್ರು, ಸೀರಿಯಲ್ನಲ್ಲಿ ನಟನೆಯನ್ನ ಮಾಡಿದ್ದಾರೆ, ನಿರೂಪಕಿಯಾಗಿ ಖ್ಯಾತಿಯನ್ನ ಪಡೆದಿದ್ದಾರೆ. ಇದಲ್ಲದೆ ರಿಯಾಲಿಟಿ ಶೋಗಳಲ್ಲಿ ಅವರು ಮಿಂಚ್ತಾ ಇದ್ರು. ಅಪರ್ಣಾ ಅವರು ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದಲ್ಲ ಒಂದು ವಿಶೇಷತೆ ಇರ್ತಾ ಇತ್ತು. ಇತ್ತೀಚೆಗೆ ಅವರು ಮಜಾ ಟಾಕೀಸ್ ನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಅಲ್ಲಿಯೂ ಸಹ ಅವರದ್ದೇ ಆದ ರೀತಿನಲ್ಲಿ ನಟನೆಯನ್ನ ಮಾಡ್ತಾ ಇದ್ರು, ಮನರಂಜಿಸ್ತಾ ಇದ್ರು. ಇನ್ನು ಅವರು ಬಿಗ್ ಬಾಸ್ ನಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ಸುದ್ದಿಯನ್ನ ಕೇಳಿ ಎಲ್ಲರೂ ಇದೀಗ ಶಾಕ್ಗೆ ಒಳಗಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಪರ್ಣಾ ಅವರು ಯಾವ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಳ್ತಾ ಇರಲಿಲ್ಲ. ಕಳೆದ ಹಲವು ತಿಂಗಳುಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಇದಕ್ಕೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಗುರುವಾರ ರಾತ್ರಿ ಅವರು ನಿಧನರಾಗಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಅವರು ಕೊನೆಯ ಉಸಿರೆಳೆದಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಅವರು ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕವಾಗಿ ಎಂಟ್ರಿ ಕೊಡ್ತಾರೆ. ಅಂದ್ರೆ ಅಪರ್ಣಾ ಅವರು ದಶಕದಿಂದಲೂ ಕನ್ನಡಿಗರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮನರಂಜಿಸ್ತಾ ಬಂದಿದ್ರು. ಸಾಲು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು, ಕಿರುತೆರೆಯಲ್ಲೂ ಸಹ ನಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಕನ್ನಡದಲ್ಲಿ ಒಂದು ಸಭ್ಯ ನಿರೂಪಣೆಗೆ ಹೆಸರಾದಂತವರು. ಕೆಲವೊಂದಷ್ಟು ವಿಶೇಷ ಕಾರ್ಯಕ್ರಮಗಳಲ್ಲಿ ಹಾಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರನ್ನೇ ನಿರೂಪಕಿಯಾಗಿ ಆಯ್ಕೆ ಮಾಡಲಾಗ್ತಾ ಇತ್ತು. ಅದರಲ್ಲೂ 80-90ರ ದಶಕದಲ್ಲಿ ಕನ್ನಡ ಕಿರುತೆರೆಯಲ್ಲಿ ನಿರೂಪಕಿ ಅಂತ ಹೇಳಿದ್ರೆ ಅಪರ್ಣಾ ಅವರು ಅಷ್ಟರ ಮಟ್ಟಿಗೆ ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು. ಇನ್ನು ಅವರ ನಿರೂಪಣಾ ಶೈಲಿ ಕೂಡ ಅಷ್ಟೇ ಮನೋಜ್ಞವಾಗಿತ್ತು. ಕನ್ನಡಿಗರೆಲ್ಲರೂ ತಲೆದೂಗುವಂತೆ ಕನ್ನಡವನ್ನ ಮಾತಾಡ್ತಾ ಇದ್ರು, ಸ್ಪಷ್ಟವಾದ ಉಚ್ಚಾರವನ್ನ ಮಾಡ್ತಾ ಇದ್ರು, ಅದಕ್ಕೆ ತಕ್ಕನಾದಂತಹ ಹಾವಭಾವವನ್ನು ಹೊಂದಿದ್ರು. ತಮ್ಮ ನಿರೂಪಣೆಯ ಸಂದರ್ಭದಲ್ಲಿ ಕನ್ನಡದ ಪದಗಳನ್ನ ಪೋಣಿಸ್ತಾ ಮಾತನಾಡ್ತಾ ಇದ್ರು. ಆ ಮೂಲಕವಾಗಿ ಕನ್ನಡಿಗರ ಮನೆ ಮಾತಾದವರು ಅಪರ್ಣಾ ಅವರು. ಇನ್ನು 1984ರಲ್ಲಿ ತೆರೆಕಂಡ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂ ಚಿತ್ರದಿಂದ ಇವರು ಬೆಳಕಿಗೆ ಬರ್ತಾರೆ. ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾರೆ. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿ ಬಂದಂತಹ ಹಲವು ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡ್ತಾರೆ. ನಂತರದಲ್ಲಿ ಭಾರತ ಸರ್ಕಾರದ ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಅದೇ ರೀತಿಯಾಗಿ 1998ರಲ್ಲಿ ನಡೆದಂತಹ ದೀಪಾವಳಿ ಕಾರ್ಯಕ್ರಮವೊಂದನ್ನ ಸುಮಾರು 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ನಿರೂಪಣಾ ಕ್ಷೇತ್ರದಲ್ಲಿ ಒಂದು ದಾಖಲೆಯನ್ನೇ ಬರೆದಿದ್ರು. ಇನ್ನು ಕಿರುತೆರೆಯಲ್ಲಿ ಮೂಡಲಮನೆ, ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿದ್ರು, ನಿಮಗೂ ಕೂಡ ನೆನಪಿರಬಹುದು. ಇನ್ನು 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನ ಸ್ಪರ್ಧಿಯಾಗಿದ್ರು. ಅದೇ ರೀತಿಯಾಗಿ 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಕಾರ್ಯಕ್ರಮ ಶುರುವಾಗುತ್ತೆ. ಅದರಲ್ಲಿ ವರಲಕ್ಷ್ಮಿ ಪಾತ್ರದ ಮೂಲಕವಾಗಿ ಕನ್ನಡಿಗರನ್ನ ಮತ್ತೆ ಮನರಂಜಿಸುವುದಕ್ಕೆ ಕಿರುತೆರೆಗೆ ಬರ್ತಾರೆ. ಆ ಮೂಲಕವಾಗಿ ಅವರ ಕಲಾ ಸೇವೆ ಮುಂದುವರಿತಾ ಇತ್ತು. ಆದರೆ ಕ್ಯಾನ್ಸರ್ನಿಂದಾಗಿ ಇದೀಗ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ.